ಯಾವ ರೇಂಜಿಗೆ ಫಾಗ್ ಆಗ್ಬಿಡ್ತು ಅಂದ್ರೆ ಆಪೋಸಿಟ್ ಬರಕ್ ಗಾಡಿನೇ ಕಾಣ್ತಾ ಇಲ್ಲ ನೋಡಿ. ಯಪ್ಪ ಯಪ್ಪ ಯಪ್ಪ. ಇಲ್ಲಿಂದ ಫಾರಿನ್ ಸಿಸ್ಟಮ್ ಸ್ಟಾರ್ಟ್ ಅಂದ್ರೆ ನಾವು ಲೆಫ್ಟ್ ಸೈಡ್ ಅಲ್ಲಿ ಹೋಗಿಲ್ಲ, ರೈಟ್ ಸೈಡ್ ಅಲ್ಲಿ ಹೋಗಿ ಕಟ್ ಮಾಡ್ಕೊಬೇಕು. ಆ ಕಡೆಯಿಂದ ಬರೋ ಗಾಡಿಗಳು ಆ ಕಡೆಯಿಂದ ಬರ್ತವೆ. ಸತ್ಯಮಂಗಲ ಘಾಟ್ ಒಂದೇ ಅನ್ಸುತ್ತೆ ನಾವ್ ಈ ತರ ಉಲ್ಟಂ ಪಲ್ಟಾ ಗಾಡಿ ಓಡಿಸೋದು. ಭಾರತ್ ಬೆನ್ಸ್ ಗಾಡಿಗಳಲ್ಲಿ ಇದೊಂದು ಕಂಪ್ಲೇಂಟ್, ಫ್ರಂಟ್ ಹೆವಿ ಹೀಟ್ ಆಗುತ್ತೆ, ಬ್ಯಾಕ್ ಹೀಟೇ ಆಗಲ್ಲ. ಬ್ಯಾಕ್ ಅಲ್ಲಿ ನೋಡಿ ಸ್ವಲ್ಪ ಹೊಗೆ ಬರ್ತೈತೆ, ಅಲ್ಲ ಹೀಟಾಗಿ ಬರ್ತೈತೆ ಅಷ್ಟೇ. ಅದು ಐತೋ ಇಲ್ಲ ಅನ್ನಂಗದ್ ನೋಡಿ. ಅನ್ನ ಎಲ್ಲ ಮಾಡಿದ್ದಾಯ್ತು, ಚಿಕನ್ ಸಾರು ಮಾಡಿದ್ದಾಯ್ತು. ನೋಡಿ ಯಾವ ರೇಂಜ್ಗೆ ಆಗೈತೆ ಅಂದ್ರೆ ಎಷ್ಟು ದಿನ ಆಗಿತ್ತು ಗುರು ಈ ತರ ಚಿಕನ್ ತಿಂದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದ್ಬಿಟ್ಟು ಇಲ್ಲೇ ಸತ್ಯಮಂಗಲ ಘಾಟ್ ಎಂಟ್ರೆನ್ಸಲ್ಲಿ ಮಲಗಿದ್ದು. ಇವಾಗ ಬೆಳಗ್ಗೆ ಎದ್ದಿದ್ದೀವಿ 6:45. ಗಾಡಿಗಳೆಲ್ಲ ಆಲ್ರೆಡಿ ಮೂವ್ ಆಗ್ತಾ ಇದ್ದಾವೆ. ಬನ್ನಿ ನಮ್ಮ ಗಾಡಿನ ಮೂವ್ ಮಾಡ್ಕೊಂಡು ಹೋಗೋಣ. ಮುಂದೆ ಮಲಗಿರೋರು ಹಂಗೆ ಮಲಗಿದ್ದಾರೆ, ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಲೇಟ್ ಮಾಡ್ಕೊಳೋದು ಬೇಡ, ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕು. ಹಂಗಾಗಿ ಯಾರು ಹಂಗೆ ಹೊಲ್ಟೋದ ಬೈಕು. ಬನ್ನಿ ಇಲ್ಲಿಂದ ಗಾಡಿಗಳು ಪಾಸ್ ಮಾಡ್ಕೊಂಡು ಹೋಗ್ಬಿಡೋಣ. ಸ್ವಲ್ಪ ಕಷ್ಟ ಇವಾಗ, ಯಾಕಂದರೆ ಸುಮಾರು 100 ಗಾಡಿಗಳನ್ನ ಒಂದೇ ಸರಿ ಬಿಡ್ತಾರೆ 6 ಗಂಟೆಗೆ. ಹಂಗಾಗಿ ಸ್ವಲ್ಪ ಹುಷಾರಾಗಿ ಹೋಗಬೇಕು. ತುಂಬ ಗಾಡಿಗಳು ಬಿಡ್ತಾರೆ ಒಂದೇ ಸರಿ ಇವಾಗ. ಬನ್ನಿ ಇವಾಗ ಇಲ್ಲಿಂದ ಫಸ್ಟು ಮುಂದೆ ಹೋಗೋಣ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ. ಇವನು ಯಾಕೆ ಹಿಂಗೆ ಹೋಗ್ತಾವ್ರು ಗೊತ್ತಾಗ್ತಾ ಇಲ್ಲ. ರೋಡಾಗ ಆರಾಮಾಗಿ ಗಾಡಿ ಪಾಸ್ ಆಗುತ್ತೆ. ಇವರೆಲ್ಲ ಇಲ್ಲೇ ಮಲಗಿದ್ದಾರೆ, ಹೋಗೋ ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ. 6 ಗಂಟೆ 10 ನಿಮಿಷ ಆದರೂ ಗಾಡಿಗಳು ಬಿಟ್ಟಿಲ್ಲ ಇವತ್ತು. ಯಾಕೋ ನೋಡಿ, ಅಲ್ಲಿ ಏನು ವೈಟ್ ಕಲರ್ ತಾಟ್ಪಲ್ಲಿರೋ ಗಾಡಿಗಳು ಕಾಣ್ತಾವ. ಅಲ್ಲಿಂದ ನಿಂತಿರೋ ಗಾಡಿಗಳು ಈ ಕಡೆ ನೋಡ್ಬೋದು. ಅಲ್ಲಿವರೆಗೂ ನಿಂತಿರೋ ಗಾಡಿಗಳು ಎಷ್ಟೊತ್ತಿಗೆ ಬಿಡ್ತಾರೆ ಏನೋ ನೋಡ್ಬೇಕು. ಇನ್ನು ಒಂದು 10 ನಿಮಿಷ ಲೇಟ್ ಆಗೈತೆ. 6:10 ಇನ್ನು ಗಾಡಿಗಳು ಬಿಟ್ಟಿಲ್ಲ ಇವತ್ತು. ಇಲ್ಲಿ ಹೆಂಗೆ ಕಾಣುತ್ತೋ ಅದೇ ಚೆಕ್ ಪೋಸ್ಟು. ರಾತ್ರಿ ಹೋದ ಅಲ್ಲೇ ಬ್ಯಾರಿಗೇಟ್ ಅಡ್ಡ ಹಾಕೋದು. ಇವಾಗ ಇಲ್ಲಿಂದ ಹೋಗೋಣ ನಾನ್ ಸ್ಟಾಪ್ ಆಗೇನೆ. ಒಂದರಿಂದ ಗಾಡಿಗಳು ಹಿಂಗೆ ಹೋಗಬೇಕು. ಹೆಚ್ಚು ಕಡಿಮೆ ಹಿಂದೆನೂ ಅಷ್ಟೇ ಇನ್ನೂ 1-2 ಕಿಲೋಮೀಟ್ರ್ ಅಷ್ಟು ಲೈನ್ ಐತೆ. ಆರಾಮಾಗಿ ಹೋಗೋಣ. ಇನ್ನೇನು ಮಾಡ್ತೀರಿ ನಿಧಾನಕ್ಕೆ. ಪಾರ್ಟಿ ಆಲ್ರೆಡಿ ಫೋನ್ ಮೇಲೆ ಫೋನ್ ಮಾಡ್ತವ್ರೆ, ನೀವು ಸತ್ಯಮಂಗಲ ಮೇಲೆ ಯಾಕೆ ಬಂದ್ರಿ, ನೀವು ಹೈವೇ ಟು ಹೈವೇ ಬರಬೇಕಿತ್ತು ಅಂತ. ಬಟ್ ಏನು ಮಾಡೋಕ್ಕಲ್ಲ, 150 ಕಿಲೋಮೀಟ್ರ್ ಕಮ್ಮಿ ಆಗೋದ್ರಿಂದ ಹಿಂಗೆ ಬಂದ್ವಿ ನಾವಷ್ಟೇ. ಚೆಕ್ ಪೋಸ್ಟ್ ಎಲ್ಲ ಪಾಸ್ ಮಾಡಿದ್ದಾಯ್ತು. ಇವಾಗ ಇಲ್ಲಿಂದ ನಾನ್ ಸ್ಟಾಪ್. ಇಲ್ಲಿಂದ ಯಾರಿರಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಯಾವ ಚೆಕ್ ಪೋಸ್ಟು ಇಲ್ಲ. ಇಲ್ಲಿಂದ ಸತ್ಯಮಂಗಲವರೆಗೂ ಆರಾಮಾಗಿ ಹೋಗ್ಬೋದು. ಮುಂದೆ ಭಾಳ ಗಾಡಿಗಳು ಹೋಗಿದ್ದಾವೆ. ಹಂಗಾಗಿ ಅವ್ನು ಓವರ್ಟೇಕ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಷ್ಟೇ. ಒಂದರಿಂದನೇ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಈ ರೋಡಲ್ಲಿ ನೋಡಿ ಎಲ್ಲಿ ಓವರ್ಟೇಕ್ ಮಾಡ್ತೀರಾ. ಇಷ್ಟು ಚಿಕ್ಕ ರೋಡಲ್ಲಿ ದಾರ ನೋಡಿದ್ರು ದಾರಿ ಬಿಡೋದು ಕಷ್ಟ ಇದೆ. ಇಷ್ಟರಲ್ಲೇ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕು. ಅಣ್ಣ ಯಾರೋ ಗಾಡಿ ನಿಲ್ಸಿದಾನೆ, ಇಲ್ಲ ಊದ್ಕೊಂಡೆ ಬಿಟ್ಟೈತೆ ನೋಡಿ. ಎಂಥ ಕೆಲಸ ಆಗ್ಬಾರ್ದಿತ್ತು. ಇಲ್ಲೆಲ್ಲ ನಿಲ್ಸಕ್ಕೆ ಹೋಗ್ಬಾರ್ದು, ನೆಲನೇ ಸರಿ ಇರಲ್ಲ ಇಲ್ಲೆಲ್ಲ. ಇಲ್ಲಿಂದ ಏನು ಬೋರ್ಡ್ ಕಾಣುತ್ತೋ ಇಲ್ಲಿಗೆ ಕರ್ನಾಟಕ ಮುಗೀತು. ಇವಾಗ ಇಲ್ಲಿಂದ ತಮಿಳ್ನಾಡು ಎಂಟ್ರಿ ಆಗ್ತೀವಿ ನಾವು. ಯಾಕಣ್ಣ ಇಲ್ಲೇ ಗಾಡಿಗಳು ನಿಲ್ಲಿಸ್ಬಿಟ್ಟವ್ರೆ, ಖಾಲಿ ಗಾಡಿ. ಏನು ಸಮಸ್ಯೆನ ಒಳಗೆ ಕೊಡ್ಬಿಟ್ಟವನೆ ಯಾಕೋ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಇಲ್ಲಿಂದ ತಮಿಳ್ನಾಡು ಎಂಟ್ರಿ ಆಗೋಣ. ತಮಿಳ್ನಾಡು ಎಂಟ್ರಿ ಆದಮೇಲೆ 50 ರೂಪಾಯಿ ಎಂಟ್ರೆನ್ಸ್ ಫೀಸ್ ಕಟ್ಟಬೇಕು. ಸತ್ಯಮಂಗಲ ಫಾರೆಸ್ಟ್ ಎಂಟ್ರೆನ್ಸ್ ಅಂತ. ಮತ್ತು ಕರ್ನಾಟಕದಲ್ಲೂ 50 ರೂಪಾಯಿ ಖರ್ಚ್ಕೊಂಡ್ರೆ ಹೋಗ್ಲೆ 2 ಸೇರಿ 100 ರೂಪಾಯಿ ಖರ್ಚು ಬಂತು ರೋಡಲ್ಲಿ. ಮತ್ತು ಬೇರೆದೆಲ್ಲ ಬಿಟ್ಟು ಬರೀ ಬಿಲ್ಲಿಗೋಸ್ಕರ 100 ರೂಪಾಯಿ ಖರ್ಚು ಬಂತು. ಟೈಮ್ 7 ಗಂಟೆ ಆಗ್ತಾ ಇದೆ. ಒಳ್ಳೆ ಕ್ಲೈಮೇಟು. ಇಲ್ಲೇ ಲೆಫ್ಟ್ ಸೈಡ್ ಒಂದು ಟೀ ಹೋಟ್ಲಿತ್ತು, ಟೀ ಕುಡ್ಕೊಂಬಂದ್ವಿ. ನಮ್ಮ ಶರತ್ ಬ್ರೋ ಕೂಡ ಇದ್ರು. ಏನು ಬ್ರೋ ನಿದ್ದೆ ಆಯ್ತಾ? ಮತ್ತು ನಾಯಿಗೆ 1-2 ಬಿಸ್ಕೆಟ್ ಕೂಡ ಹಾಕಿದ್ವಿ. ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಇನ್ನೇನು ಆರಾಮಾಗಿ 20 ಕಿಲೋಮೀಟ್ರ್ ಬನ್ನರಿ. ಒಂದು 2 ಅವರ್ ಬೇಕಾ ಬ್ರೋ? ಓಕೆ ಬನ್ನರಿಗೆ? ಹಾಂ ಅಷ್ಟೇನು ಹೋಗಲ್ಲ, 1 ಅವರ್ಗೆ ಹೋಗ್ಬಿಡ್ಬೋದು. ಆರಾಮಾಗಿ ಹೋಗ್ಬೋದು. ಎಲ್ಲ ಗಾಡಿ ಒಂದೇ ಸರಿ ಬಿಟ್ರೆ ನಾವು ಜಾಮ್ ಆಗುತ್ತೆ ಅಂದ್ಕೊಂಡ್ವಿ. ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಹೋದ್ರೇನಪ್ಪ ಅಣ್ಣ ಸೈಡ್ ತೆಗಿರೋಣ, ಹೋಗ್ತೀವಿ. ಬಿಸ್ಕೆಟ್ ಎಲ್ಲ ಖಾಲಿ ಆಯ್ತಾ? ಒಳ್ಳೆ ಜಿಟಿ ಮಳೆ. ಸಿಕ್ಕಾಪಟ್ಟೆ ಗಾಡಿಗಳು. ಗಾಡಿ ಓಡಿಸೋ ಮಜಾನೇ ಬೇರೆ ಈ ಥರ ರೋಡ್ಗಳಲ್ಲಿ.
ಒಳ್ಳೆ ಒಂಥರ ಕ್ಲೈಮೇಟ್ ತುಂಬ ಕೂಲಾಗಿದೆ, ಸಕ್ಕತ್ತಾಗಿದೆ ಗಾಡಿ ಓಡ್ಸೋಕ್ಕೆ. ಮುಂದೆ ಬರ್ತಾ ಬರ್ತಾ ಯಾವ ರೇಂಜಿಗೆ ಫಾಗ್ ಆಗ್ಬಿಡ್ತು ಅಂದರೆ ಆಪೋಸಿಟ್ ಬರೋಕ್ಕೆ ಗಾಡಿನೇ ಕಾಣ್ತಾ ಇಲ್ಲ ನೋಡಿ. ಯಪ್ಪ 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 ನೋಡಿ ಯಾವ ರೇಂಜ್ಗೆ ಐತೆ. ನಿಮಗೆ ಮೊಬೈಲಲ್ಲಿ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣುತ್ತೆ, ಬಟ್ ಲೈವಾಗಿ ನೋಡೋಕ್ಕೂ ಮೊಬೈಲಲ್ಲಿ ನೋಡೋಕ್ಕೆ ತುಂಬ ಡಿಫ್ರೆನ್ಸು. ಲೈವಲ್ಲಿ ಏನೂ ಕಾಣೋದೇ ಇಲ್ಲ. ಲಾಸ್ಟ್ ಟೈಮ್ ಅದು ಯಾವುದೋ ರೀಲಲ್ಲಿ ನೋಡಿದ್ದೆ, ಹಿಂಗೆ ಫೋನ್ನ ಗ್ಲಾಸ್ ಹತ್ರ ಇಟ್ಕೊಂಬಿಟ್ಟು ಫೋನಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತಾನೆ. ಹೆಂಗಂದ್ರೆ ವಿಸಿಬಿಲಿಟಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಗಾಡಿ ಓಡಿಸೋದಕ್ಕೂ ಲೈವಾಗಿ ಕಣ್ಣಲ್ಲಿ ನೋಡಿ ಓಡಿಸೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಮೊಬೈಲಲ್ಲಿ ಕ್ಲೀನಾಗಿ ಕಾಣುತ್ತೆ, ಕಣ್ಣಲ್ಲಿ ಅಷ್ಟು ಕ್ಲೀನಾಗಿ ಕಾಣಲ್ಲ. ಹಾಗಾಗಿ ಅದು ಯಾವುದೋ ಒಂದು ರೀಲಲ್ಲಿ ನೋಡಿದ ನೆನಪು ನಮಗೆ. ಇಷ್ಟೊತ್ತು ಅಪ್ಪತ್ತಿದ್ದಾಯ್ತು. ಇವಾಗ ಇಲ್ಲಿಂದ ಆಟೋ ಶುರು. ಇಲ್ಲಿಂದ ಫುಲ್ಲು ಡೌನ್ 15 ಕಿಲೋಮೀಟ್ರು ನೋಡ್ಬೋದು. ಗೋಸ್ಲೋ 20 ಕಿಲೋಮೀಟ್ರ್ ಸ್ಪೀಡ್ ಲಿಮಿಟಿಂಗ್ ಡೌನಲ್ಲಿ. ಅಷ್ಟು ಹೋಗೋದು ಡೇಂಜರೇನೆ, ಯಾಕಂದರೆ ಫುಲ್ಲು ಡೌನ್ ಇರೋದ್ರಿಂದ ಲಾರಿಗಳನ್ನ ತುಂಬ ನಿಧಾನಕ್ಕೆ ಇಂಜಿನ್ ಬ್ರೇಕ್ ಆನ್ ಮಾಡಿಬಿಟ್ಟು ಇಳಿಸ್ಬೇಕು. ನಾವು ಆನ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಹೋಗೋಣ ಇವಾಗ ನಿಧಾನಕ್ಕೆ ಇಳಿಸ್ಕೊಂಡು ಹೋಗೋಣ. ಇನ್ನು ಫಸ್ಟ್ ಏರ್ ಪಿನ್ ಬೆಂಡಲ್ಲೇ ಆಲ್ರೆಡಿ ಜಾಮು. ರಮಣ, ಹಾಂ ಬಾಯ್ ಬಾಯ್ ಬಾಯ್, ಹುಷಾರಾಗಿ ಹೋಗ್ರಿ. ಒಂದು 7-8 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಆಪೋಸಿಟ್ ಹೋಗ್ತಾ ಇದ್ದಾರೆ, ಜೊತೆಗೆ ಯಾರು ಬರ್ತಾ ಇಲ್ಲ ಅಷ್ಟೇ. ಬರೀ ಹಿಂಗೆ ಆಪೋಸಿಟ್ ಹೋಗೋರೆ ಸಿಗೋದು ನಮಗೆ. ಈಗ ಇಲ್ಲಿಂದ ಫಸ್ಟ್ ಏರ್ ಪಿನ್ ಬೆಂಡ್ ಸ್ಟಾರ್ಟು. ಇಲ್ಲೇ ಜಾಮಾಗಿ ಹೋಗೈತವರೆ. ಇಲ್ಲಿಂದ ಫಾರಿನ್ ಸಿಸ್ಟಮ್ ಸ್ಟಾರ್ಟು. ಅಂದರೆ ನಾವು ಲೆಫ್ಟ್ ಸೈಡಲ್ಲಿ ಹೋಗಿಲ್ಲ, ರೈಟ್ ಸೈಡಲ್ಲಿ ಹೋಗಿ ಕಟ್ ಮಾಡ್ಕೊಬೇಕು. ಆ ಕಡೆಯಿಂದ ಬರೋ ಗಾಡಿಗಳು ಆ ಕಡೆಯಿಂದ ಬರ್ತವೆ. ಸತ್ಯಮಂಗಲ ಘಾಟ್ ಒಂದೇ ಅನಿಸುತ್ತೆ ನಾವು ಈ ಥರ ಉಲ್ಟಂ ಪಲ್ಟ ಗಾಡಿ ಓಡಿಸೋದು, ಅಲ್ವಾ ಬ್ರಾ? ಇದೊಂದೇ ಅನಿಸುತ್ತಲ್ಲ ಇಂಡಿಯಾದಲ್ಲಿ. ನಮ್ಮ ನೋಡ್ದಂಗೆ ಇದೊಂದೇ ಘಾಟ್ ಅನಿಸುತ್ತೆ ಈ ಥರ ಉಲ್ಟಂ ಪಲ್ಟ ಹೋಗೋದು. ನಾವು ರೈಟ್ ಸೈಡಲ್ಲಿ ಹೋದ್ರೆ ಆ ಕಡೆಯಿಂದ ಬರೋ ಗಾಡಿಗಳು ಲೆಫ್ಟ್ ಸೈಡಲ್ಲಿ ಬರ್ತವೆ. ಆಲ್ಮೋಸ್ಟ್ ಅಲ್ಲಿ ಇನ್ನು ಫಸ್ಟ್ ಏರ್ ಪಿನ್ ಬೆಂಡಲ್ಲೇ ಇಷ್ಟೊಂದು ಜಾಮ್ ಅಂದರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಜಾಮ್ ಇರ್ಬೋದು ನೀವೇ ಯೋಚನೆ ಮಾಡಿ. ಸದ್ಯಕ್ಕೆ ಫಾಗ್ ಎಲ್ಲ ಕಮ್ಮಿ ಆಯಿತು, ಆರಾಮಾಗಿ ಹೋಗ್ಬೋದು. ಇತ್ತೀಚೆಗೆ 10 ವೀಲ್ಗಳು ಕೂಡ ಬಿಡ್ತಾವ್ರೆ ಈ ರೋಡಲ್ಲಿ. ಮೊದಲು 10 ವೀಲ್ಗಳು ಬಿಡ್ತಾ ಇರಲಿಲ್ಲ, ಕ್ಲೋಸ್ ಮಾಡಿದ್ರು. ಇತ್ತೀಚೆಗೆ ಬರ್ತಾ ಇದ್ರು 10 ವೀಲ್ಗಳು ಕೂಡ. 12 ವೀಲ್ ಇಲ್ಲ, 10 ವೀಲ್ ಮಾತ್ರ ಬಿಡ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲಿಂದ ಸೆಕೆಂಡ್ ಏರ್ ಪಿನ್ ಬೆಂಡ್ಗೆ ಹೋಗಬೇಕು, ಇಲ್ಲೇ ಮುಂದೆನೆ. ಅವಾಗಲೇ ಹೇಳ್ದಂಗೆ ಇದೆಲ್ಲ ಫಾರಿನ್ ಸ್ಟೈಲೇ ನೋಡ್ಬೋದು. ನಾವು ರೈಟ್ ಸೈಡಲ್ಲೇ ಹೋಗ್ತಾ ಇದ್ದೀವಿ, ಆ ಕಡೆಯಿಂದ ಬರೋ ಗಾಡಿಗಳೆಲ್ಲ ಲೆಫ್ಟ್ ಸೈಡಲ್ಲೇ ಬರ್ತಾ ಇದ್ದಾವೆ. ಸ್ವಲ್ಪ ಚಿಕ್ಕ ರೋಡ್ಗಳಲ್ಲಿ ಕಷ್ಟ ಇಲ್ಲಿ ನೋಡಿ, ಗಾಡಿ ಕಟ್ ಆಗೋದು ಕಷ್ಟ ಇಲ್ಲಿ ಸ್ವಲ್ಪ. ಇಲ್ಲಿಂದ ಅವಾಗಲೇ ಲೈನ್ ಚೇಂಜ್ ಮಾಡಿಬಿಟ್ಟವ್ರೆ. ಬರ್ತಾ 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 ಹಂಗೆ ಫಾಗ್ ಕಮ್ಮಿ ಆಗ್ತಾ ಆಗ್ತಾ ಬಂತು. ಇವಾಗ ಏನಿಲ್ಲ, ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಇಲ್ಲೇನು ಫಾಗ್ ಏನು ಅಷ್ಟೊಂದು ಸಿಗಲ್ಲ ನಮಗೆ. ಸುಮಾರು ಅಂದರೆ ಒಂದು 20-25 ಜನ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು. 18 ಟರ್ನಿಂಗ್ ಇದಾವೆ ಇನ್ನು ಏರ್ ಪಿನ್ ಬೆಂಡ್ಗಳು. ಇನ್ನೂ 18 ಟರ್ನಿಂಗ್ಗಳು ಪಾಸ್ ಮಾಡ್ಬೇಕು ನಾವು. 17ನೇ ಏರ್ ಪಿನ್ ಬೆಂಡ್ ಇನ್ನು ಇದು ಬಿಟ್ಟು 16 ಇದ್ದಾವೆ. ನೋಡಿ ಯಾವ ರೇಂಜಿಗೆ ಟರ್ನ್ ಮಾಡ್ಬೇಕು ಗಾಡಿಗಳನ್ನ. ಹತ್ತನೇ ಏರ್ ಪಿನ್ ಬೆಂಡಿಗೆ ಬಂದ್ವಿ. ಇನ್ನು 10 ಇದು ಬಿಟ್ಟು ನಾವು 9 ಏರ್ ಪಿನ್ ಬೆಂಡಲ್ಲಿ ಟರ್ನ್ ಮಾಡ್ಬೇಕು ಗಾಡಿನ. ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೇಕು ಗಾಡಿಯಿಂದ. ಇನ್ನು ಹಿಂದೆನೇನಾ? ಇನ್ನೂ ಒಳ್ಳೇದು ಬಿಡಿ ಬ್ರೋ, ಬೇಗ ಖಾಲಿ ಮಾಡ್ಕೊಂಡು ಬಂದ್ಬಿಡ್ಬೋದು. ಪಾಲಕ್ಕಾಡ್ಗಿನ 10 ಕಿಲೋಮೀಟ್ರ್ ಹಿಂದೆನೇ ಗಾಡಿ ಖಾಲಿ ಆಗುತ್ತಂತೆ, ಅದೊಂದು ಖುಷಿಯಾದ ವಿಚಾರ. ಇಲ್ಲಿ ನೋಡಿ ಮತ್ತೆ ಹಿಂಗೆ ಹೇಳೋದು ಪಟ್ಟನಾಗ ಎಳಿಬೇಕು. ಯೂ ಟರ್ನ್ ಮತ್ತೆ ಕೆಳಗೆ ಇಳಿಸ್ಬೇಕು ಈ ಟರ್ನಿಂಗಲ್ಲಿ. ಹೆವಿ ಹಿಲ್ ಸ್ಟೇಷನ್ ಇದು ಅಷ್ಟೇ. ಸತ್ಯಮಂಗಲ ಇಸ್ ಒನ್ ಆಫ್ ಡೇಂಜರಸ್ ಹಿಲ್ ಸ್ಟೇಷನ್. ನೋಡಿ ಎಷ್ಟು ಕ್ಲೀನಾಗಿ ಕಟ್ ಮಾಡ್ಬೇಕಂದ್ರೆ ಗಾಡಿಗಳು ಅಷ್ಟು ಕ್ಲೀನಾಗಿ ಕಟ್ ಮಾಡ್ಬೇಕು ಇಲ್ಲಿ. ಮತ್ತೆ ಇಲ್ಲೂ ಅಷ್ಟೇ ನೋಡಿ, ಏರ್ ಪಿನ್ ಬೆಂಡ್ ಅಂದರೆ ಇವಾಗರು ಹಂಗೆ ಹೆಂಗೆ ಬೆಂಡಿದಾವೆ ಅಂದರೆ ಇಲ್ಲಿ ಇಳಿಸ್ಕೊಂಡು ಇಲ್ಲಿಗೆ ಬಂದ್ಬಿಡ್ಬೇಕು. ಹೆವಿ ಡೇಂಜರಸ್ ರೋಡು. ಆರಾಮಾಗಿ ಹುಷಾರಾಗಿ ಇಳಿಸ್ಕೊಂಡು ಹೋಗೋಣ. ಘಾಟೆಲ್ಲ ಇಳಿಸಿದ್ದೀವಿ, ಹೆಚ್ಚು ಕಡಿಮೆ ಹೋಗ್ತಾ ಇದೀವಿ. ನಂದು 4-5 ಕಿಲೋಮೀಟ್ರ್ ಐತೆ. ಯಾವ್ದು ಅದು ಬನ್ನರಿ ಅಮ್ಮ ಟೆಂಪಲ್ಲು. ಬಟ್ ಡ್ರಮ್ಗಳು ಹೀಟ್ ಆಗಿದ್ದಾವೆ ಅಂದರೆ ಹೊಗೆ ಕಿತ್ಕೊಂಡು ಬರ್ತಾ ಐತೆ. ಹೊಸ ಲೈನರ್ ಬೇರೆ ಹಾಕ್ಸಿದ್ದೀವಿ ಟ್ರಿಪ್ಪು. ಕಾಶ್ಮೀರಿಂದ ಬಂದ್ಬಿಟ್ಟು ಊರಲ್ಲಿ 3 ದಿನ ಗಾಡಿ ಕೆಲಸ ಮಾಡಿಸಿದ್ದೀನಲ್ಲ, ಆವಾಗ ಲೈನರ್ ಕೂಡ ಹಾಕ್ಸಿದ್ವಿ. ಹೊಸ ಲೈನರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊಗೆ ಬರ್ತದೆ. ಹೆವಿ ಕಿತ್ಕೊಂತ ಐತೆ ಹೊಗೆ. ಫಸ್ಟು 2 ಕಿಲೋಮೀಟ್ರ್ ಐತೆ, ಹೋಗಿ ಗಾಡಿ ಸೈಡ್ಗೆ ಹಾಕಿ 1 ಅವರ್ ನಿಲ್ಲಿಸ್ಬೇಕು. ಡ್ರಮ್ ತಣ್ಣಗಾಗೋವರೆಗೂ ಎಲ್ಗೂ ಹೋಗಂಗಿಲ್ಲ. ಡ್ರಮ್ಮು ಡಿಸ್ಕು ಎಲ್ಲ ಹೀಟಾಗಿ ಹೊಗೆ ಕಿತ್ಕೊಂಡು ಬರ್ತೈತಲ್ಲ. ಹೋಗಿ ಇಳಿದ್ಮೇಲೆ ತೋರಿಸ್ತೀನಿ ಬನ್ನಿ ಹೊಗೆ ಹೆಂಗೆ ಬರ್ತೈತೆ ಲೈನರಲ್ಲಿ. ತೋರಿಸ್ತೀನಿ ನೋಡ್ರಿ ಇವಾಗ. ನೋಡಿ ಯಾವ ರೇಂಜ್ ಹೊಗೆ ಬರ್ತೈತೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇತ್ತು ಇಲ್ಲ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ ಕಾಣ್ತಾ ಐತೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ.
ಹೆವಿ ಅಂದರೆ ಹೆವಿ ಹೊಗೆ ಬರ್ತಾಯಿತ್ತು ಗುರು. ಹಿಂದೆ ಪೊಲೀಸವ್ರಿಗೆ ಎಂಟ್ರಿ ಕೊಡಬೇಕಿತ್ತು, ಅಲ್ಲಿ ಬರೀ ಬ್ರೇಕ್ ಹೊಡೆದು ನಿಲ್ಸಿದ್ದಕ್ಕೆ ಅವರು ಘಾಟ ಕೆಮ್ಮೆ ಬಿಟ್ರೆ ಹೊಗೆಗೆ. ಆ ರೇಂಜಿಗೂ ಹೊಗೆ ಕಿತ್ಕೊಂತ ಐತೆ. ಏನು ಸಮಸ್ಯೆ ಅಂದರೆ ಅದೇ ಹೊಸ ಲೈನರಿಂದ ಹಂಗೆ ಪ್ರಾಬ್ಲಮ್ ಆಗಿರೋದು. ಜಿಂಕೆಗಳು ನೋಡಿ ಎಷ್ಟೊಂದಿದಾವೆ, ತೋರಿಸ್ತೀನಿ ಮುಂದೆ. ಸಖತ್ತಾಗಿದ್ದಾವೆ. ಜಿಂಕೆ ಬಿಟ್ಟು ರೋಡಕ್ಕೆ ಬಂದಾಗ ಆನೆಗಳು ಒಂದೂ ಕಾಣಲ್ಲ ಬ್ರೋ ನಮ್ಗೆ ಒಂದಿನಕ್ಕೂ. ಇವತ್ತಿನೋಗಿ ರೋಡಕ್ಕೆ ಆನೆ ನೋಡಲಿಲ್ಲ, ಜಿಂಕೆಗಳು ಮಾತ್ರ ಸಖತ್ತಾಗಿದೆ ನೋಡಿ. ಇಲ್ಲಿ ನೋಡಿ ಹೈಟ್ ಲೋಡ್ ಹಾಕೊಂಬಂದ್ಬಿಟ್ಟವ್ರೆ. ಇಲ್ಲಿ ಮೇಲ್ಗಡೆ ಹ್ಯಾಂಗಲ್ ಹಾಕಿದ್ದಾರೆ ಆರ್ಚ್ ಥರ, ಅದು ಟಚ್ ಆಗುತ್ತೆ ಅಂತ ಮೇಲ್ಗಡೆ ಹತ್ಬಿಟ್ಟು ತುಳಿತಾ ಇದ್ದಾರೆ, ಸ್ವಲ್ಪ ಮಾಲ್ ಒಳಗೋಗ್ಲಿ ಅಂತ. ನೋಡಿ ಯಾವ ರೇಂಜ್ಗೆ ಹೊಗೆ ಕಿತ್ಕೊಂತ ಐತೆ ಅಂದರೆ ನಮಗೆ ಭಯ ಆಗ್ತಾಯಿದೆ, ಏನಪ್ಪ ಸಮಸ್ಯೆ ಇದು ಅಂತ. ಆ ರೇಂಜ್ಗೆ ಹೋಗಿ ಕಿತ್ಕೊಂತೈತೆ. ಗಾಡಿಯಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕ್ದಂಗೆ ಫಸ್ಟು ಒಂದೆರಡು ಕಲ್ಲಿಟ್ಬಿಟ್ಟು ಕ್ಲೀನಾಗೆ ಇದು ಮಾಡೋಣಂತೆ. ಇನ್ನು ಸ್ವಲ್ಪ ಮುಂದೆ ಹಾಕ್ಬಿಡ್ತೀನಿ ಬಿಡಿ. ನಮ್ಮ ಭಾರತ್ ಬೆನ್ಸ್ ಗಾಡಿಗಳಲ್ಲಿ ಇದೊಂದು ಕಂಪ್ಲೇಂಟು, ಫ್ರಂಟು ಹೆವಿ ಹೀಟ್ ಆಗುತ್ತೆ, ಬ್ಯಾಕ್ ಹೀಟೇ ಆಗಲ್ಲ. ಬ್ಯಾಕಲ್ಲಿ ನೋಡಿ ಸ್ವಲ್ಪ ಹೊಗೆ ಬರ್ತೈತೆ, ಅಲ್ಲ ಹೀಟಾಗಿ ಬರ್ತೈತೆ ಅಷ್ಟೇ. ಅದು ಐತೋ ಇಲ್ಲ ಅನ್ನಂಗೆ ಅದು ನೋಡಿ ಏನು ಬರ್ತೈತೆ. ಫ್ರಂಟಲ್ಲಿ ತೋರಿಸ್ತೀನಿ ಬನ್ನಿ. ಅದೇನೆ ಅಪ್ಗ್ರೀಸು ಈ ಟ್ರಿಪ್ ಮಾಡಿಸ್ಕೊಂಡು ಬಂದಿರೋದು ಯಾವ ಥರ ಕರ್ಗೈತೆ ಅಂದರೆ ನೋಡಿ ಹೊಗೆ ನೋಡಿ ಯಾವ ಥರ ಬರ್ತೈತೆ. ಏನು ಸಮಸ್ಯೆ ಅನ್ನೋದೇ ಗೊತ್ತಾಗಿಲ್ಲ. ಇಲ್ಲಿ ನೋಡಿ ಹೀಟ್ ಆಗ್ಬಿಟ್ಟು ಕಲರೇ ಚೇಂಜ್ ಆಗೋಗೈತೆ, ಬ್ಲ್ಯಾಕ್ ಆಗ್ಬಿಟ್ಟೈತೆ ನೋಡಿ. ಒಳಗಡೆ ಗ್ರೀಸ್ ಎಲ್ಲ ಮೆಲ್ಟ್ ಆಗ್ಬಿಟ್ಟು ಸೋರ್ತಾ ಐತೆ. ನಾವು ಹೆಚ್ಚು ಕಮ್ಮಿ ಗಾಡಿ ತಗೊಂಡು ಅವ್ರು 90,000 ಓಡಿಸಿದ್ದೀವಿ. 2 ಸಾರಿ ಅಪ್ಗ್ರೀಸ್ ಮಾಡಿಸಿದ್ರು, 3ನೇ ಸಾರಿನೂ ಕರಗ್ತಾ ಐತೆ ಅಂದರೆ ಏನೋ ಕಂಪ್ಲೇಂಟ್ ಐತೆ. ಇದು ನಮಗೆ ನಾವು ಅಂದ್ಕೊಂಡಂಗೆ ಸ್ಯಾಟಿಸ್ಫ್ಯಾಕ್ಷನ್ ಭಾರತ್ ಬೆನ್ಸ್ ಗಾಡೀಲಿ ಸಿಕ್ಕಿಲ್ಲ. ಇನ್ನೊಂದು ಕಂಪ್ಲೇಂಟ್ ಹೆವಿ ಐತೆ, ಫ್ರಂಟು ಡ್ರಮ್ಮು ಡಿಸ್ಕಿಂದು ಕಂಪ್ಲೇಂಟ್ ಹೆವಿ ಐತೆ. ಈ ವಿಚಾರಕ್ಕೆ ನಮ್ಮವರೊಬ್ರು ಗಾಡಿನೇ ವಾಪಸ್ ಕಂಪ್ನಿಗೆ ಬಿಟ್ಟು ಅವ್ರು 6 ತಿಂಗಳು ಶೋರೂಮಲ್ಲಿ ನಿಲ್ಸ್ಕೊಂಡು ಏನೇನೋ ಕಂಪ್ಲೇಂಟ್ ಆಗಿ ಅದು ಕೇಸು ಕೂಡ ನಡೀತಾ ಇದೆ ಇದೇ ವಿಚಾರಕ್ಕೇ. ಘಾಟ್ ಇಳಿಸ್ಕೊಂಡು ಬಂದ ತಕ್ಷಣ ಈಟಾಗಿ ಹೊಗೆ ಕಿತ್ಕೊಳೋದು. ನಾವು ಎಂತೆಂಥ ಘಾಟ್ ಇಳಿಸ್ಕೊಂಡ್ಬಂದ್ವಿ, ಏನೂ ಆಗಿರಲಿಲ್ಲ. ಲೈನರ್ ಹೊಸ ಹಾಕ್ಸಿರೋದ್ರಿಂದ ಏನೇನೋ ಸಮಸ್ಯೆ ಅಂದರೆ ಲೈನರ್ ಹೊಸ ಹಾಕ್ಸೋಕೆ ಸ್ವಲ್ಪ ಈಟ್ ಆಗ್ತವೆ. ಬಟ್ ಈ ಥರ ನೋಡಿ ಇದು ಕಲರೇ ಚೇಂಜ್ ಆಗೋಗೈತೆ. ಒಂಥರ ಅಷ್ಟು ಈಟಾಗೈತೆ, ಹೆವಿ ಅಂದರೆ ಹೆವಿ ಈಟಾಗೈತೆ. ಬ್ಯಾಕ್ ಸೈಡ್ ಸ್ವಲ್ಪನೂ ಈಟಾಗಿಲ್ಲ, ಫ್ರಂಟಿನ ಮಾತ್ರ ಮುಟ್ಟಕ್ಕಾಗ್ತಾಯಿಲ್ಲ. ಹೊಗೆ ಹೆಂಗೆ ಕಿತ್ಕೊಂತೈತೆ ಅಂದರೆ ನೋಡಿ ಒಳಗಿಂದ ತೋರಿಸ್ತೀನಿ ನಿಮಗೆ. ಭಾರತ್ ಬೆನ್ಸ್ ಕಂಪ್ನಿಯವ್ರು ಹೇಳೋ ಪ್ರಕಾರ 1,00,000 ಕಿಲೋಮೀಟ್ರಿಗೆ ಅಪ್ಗ್ರೇಸ್ ಮಾಡಿಸ್ಬೇಕು. 52,000ಕ್ಕೆ ಒಂದು ಸರಿ ಮಾಡಿಸಿದ್ದೀವಿ, ಇವಾಗ 90,000ಕ್ಕೆ ಒಂದು ಸರಿ ಮಾಡಿಸಿದ್ದೀವಿ. ಇವಾಗ 1,00,000ಕ್ಕೆ ಸರ್ವಿಸಿಗೆ ಗಾಡಿ ತೊಗೊಂಡು ಹೋಗ್ಬೇಕು. 1,00,000ಕ್ಕೆ ಏನಾನ ಗ್ರೀಸ್ ಏನಾನ ಮೆಲ್ಟ್ ಆಯಿತು ಅಂದರೆ ಅದ್ರ ಕಥೆನೇ ಬೇರೆ ಮಾಡ್ತೀನಿ ನಾನು. ಹೇಳೇ ಬಂದಿದ್ದೀನಿ ಈ ಸಾರಿ. ಹಗಲೆಲ್ಲ ಅಪ್ಗ್ರೇಸ್ ಮಾಡ್ಸೋಕ್ಕಾಗಲ್ಲ. 50,000ಕ್ಕೆ 30,000ಕ್ಕೆ ಅಪ್ಗ್ರೇಸ್ ಕರ್ಗೋದ್ರೆ ನಮ್ಮ ಕಂಪ್ಲೇಂಟ್ ಅಲ್ಲ, ನಿಮ್ಮ ಕಂಪ್ಲೇಂಟು. ಅದೇನು ಮಾಡ್ತೀರೋ ಮಾಡಿರಿ ಅಂತ ಮೊನ್ನೆ ಹೇಳೇ ಬಂದಿದ್ದೀವಿ ಶೋರೂಮಲ್ಲಿ. ನೋಡೋಣ ಈ ಸಾರಿ ಏನಾನ 10,000ಕ್ಕೆ ಅಪ್ಗ್ರೇಸ್ ಕರಗ್ತು ಅಂದರೆ ಕಂಪ್ನಿ ಕಡೆಯಿಂದನೇ ಒಬ್ಬ ಡ್ರೈವರ್ನ ಕರ್ಕೊಂಡು ಬರ್ತೀವಿ ನಮ್ಮ ಗಾಡಿಗೆ. ಒಂದು ತಿಂಗಳು ನಮಗೆ ಲಾಸ್ ಆದರೂ ಪರವಾಗಿಲ್ಲ, ಕಂಪ್ಲೇಂಟ್ ಕ್ಲಿಯರ್ ಆಗಬೇಕು. ಯಾಕಂದರೆ ನಮ್ಮಿಂದ ಭಾರತ್ ಬೆನ್ಸ್ 1970 150-200 ಗಾಡಿ ಸೇಲ್ ಆಗಿದ್ದಾವೆ. ನಮಗೆ ಗೊತ್ತಿರೋರೆ ತುಂಬ ಜನ ತೊಗೊಂಡಿದ್ದಾರೆ. ಅವರು ಹೇಳಿದಾಗ ಬ್ರೋ ನಿಮ್ಮನ್ನು ನೋಡಿ ಭಾರತ್ ಬೆನ್ಸ್ ತೊಗೊಂಡಿದ್ದೀವಿ ಅಂತ ನಮಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಇವಾಗ ನಮಗೆ ಬರ್ತಾ ಇರೋ ಕಂಪ್ಲೇಂಟ್ ಬೇರೆಯವ್ರಿಗೆ ಬರದೇ ಇದ್ದರೆ ಸಾಕಪ್ಪ, ನಮ್ಮನ್ನು ನೋಡಿ ತಗೊಂಡ್ರಿಗೆ ತೊಂದರೆ ಆಗ್ದಂಗೆ ಇದ್ರೆ ಸಾಕಪ್ಪ ಅನ್ನಷ್ಟು ಇದಾಗುತ್ತೆ. ಏನು ಬ್ರೋ ಏನಾಯ್ತು? ಯಾವುದು ಈಟ್ ಕಂಪ್ಲೇಂಟಿಗೆ ನೋಡಿ ಮತ್ತೆ ಒಳಗಡೆ ಏರ್ ಹೋಗ್ತಾಯಿದೆ ಈಟಾಗಿ. ಏನು ಮಾಡೋದು ಗುರು. ಈ ಭಾರತ್ ಬೆನ್ಸಾಗ ಜೀವನನೇ ಬೇಜಾರಾಗಿ ಹೋಗ್ಬಿಟ್ಟೈತೆ ನಮ್ಗೆ ಆಲ್ರೆಡಿ. ಬ್ರಾ ಡಿಸ್ಕು ಕ್ರ್ಯಾಕ್ ಬಂದೈತೆ, ಒಂದು ಡಿಸ್ಕ್ ಕ್ರ್ಯಾಕ್ ಬಂದೈತೆ ನೋಡಿ. ಇದೊಂದು ವಾರಂಟಿ ಕೊಡ್ಬೇಕು ಫಸ್ಟ್ ತಗೊಂಡೋಗಿ. ಇನ್ನು ಒಂದು ತಿಂಗಳೈತೆ ವಾರಂಟಿ ಅಷ್ಟೇ. ಬಂದೈತೆ ಮುಟ್ಬೇಡಿ, ಈಟೈತೆ. ಡಿಸ್ಕ್ಗಳಿಗೆ 2 ವರ್ಷ ವಾರಂಟಿ ಇರ್ತದೆ. ನಮ್ಮ ಸಲಾಗಾದ್ರಾಗೂ ಅಷ್ಟೇ 4 ಡಿಸ್ಕು ಕ್ರ್ಯಾಕ್ ಬಂದವು. 4 ವಾರಂಟಿ ಮೇಲೆ ಕ್ಲೈಮ್ ಮಾಡಿಸಿದ್ದೀವಿ. ಇದ್ರದ್ದು ಇವಾಗ ಕ್ಲೈಮ್ ಮಾಡಿಸ್ಬೇಕು. ಇದು ಒಂದು ಡಿಸ್ಕ್ ಕ್ರ್ಯಾಕ್ ಬಂದೈತೆ. ಈಗ ಫಸ್ಟ್ ಟ್ರಿಪ್ಪು ಮನೆಗೆ ಹೋಗ್ಬಿಟ್ಟು ವಾಟರ್ ಸರ್ವಿಸ್ ಮಾಡಿಸಿ ಕ್ಲೀನಾಗಿ ಡೀಸೆಲ್ ಹಾಕ್ಬಿಟ್ಟು ಉಜ್ಜಿ ನೋಡ್ತೀವಿ ಎಷ್ಟು ಡಿಸ್ಕ್ ಕ್ರ್ಯಾಕ್ ಬಂದಿದ್ದಾವೆ ಅಂತ. ನೋಡೋಣ ಅಂತ ಈ ಸಾರಿ ಶೋರೂಮ್ಗೆ ತಗೊಂಡೋಗ್ಬೇಕು ಮತ್ತೆ ಗಾಡಿ. ಭಾರತ್ ಬೆನ್ಸ್ ಗಾಡಿ ತಗೊಂಡಾಗಿಂದ ಬರೀ ಶೋರೂಮ್ ಅಲ್ಲಿಯದೇ ಆಯ್ತು ನಾವು. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ದೇವರಣಗೂ ಇಲ್ಲ.
ಗಾಡಿಗಳು ನಾವು ತೊಗೊಂಡಿದ್ದೀವಿ ಅಂತ ನೋಡಿ ದಯವಿಟ್ಟು ಯಾರು ತೊಗೊಬೇಡಿ. ತೊಗೊಳಕ್ಕೆ ಇನ್ನೂ ಮುಂಚೆ ಯೋಚನೆ ಮಾಡಿಬಿಟ್ಟು ಗಾಡಿಗಳು ತೊಗೊಳ್ಳಿ ಯಾರೇ ಆಗಲಿ. ಬೆಳಗ್ಗೆಯಿಂದ 30 ಕಿಲೋಮೀಟ್ರ್ ಬಂದಿಲ್ಲ. 30 ಕಿಲೋಮೀಟ್ರಿಗೆ ಈ ರೇಂಜಿಗೆ ಪ್ರಾಬ್ಲಮ್ ಕೊಟ್ಟರೆ ಯಾರು ಸುಧಾರಿಸ್ಕೊಂತಾರೆ? ನಮ್ಮ ಗಾಡಿ ಜೊತೆಗೆ 150 ಗಾಡಿ ಬಂದ್ವಾ? ಓವರ್ಲೋಡ್ ತುಂಬ್ಕೊಂಡು ಹೋಗಿರೋ ಗಾಡಿಗಳು ಇದಾವೆ. ನಂದು ಬೇಕಾದ್ರೆ ಕಾಟ ಬಿಲ್ಲೇ ತೋರಿಸಿ. 12 ಟನ್ ಮಾಲ್ ಬಿಟ್ರೆ ಜಾಸ್ತಿ ಇಲ್ವೇ ಇಲ್ಲ ನೋಡಿ. 12 ಟನ್ 400 kg ಐತೆ. 500 kg ಲೆಕ್ಕ ಓವರ್ಲೋಡು. 500 kgಗೆಲ್ಲ ನಡೀತದೆ. ರೈತರ ಮೇಲೆ ಬಿಸಾಕ್ ಬರೋಕ್ಕಾಗಲ್ಲ ತುಂಬಿದ ಮೇಲೆ. ಅವ್ರ ಪಾಪ ವರ್ಷಾನುಗಟ್ಲೆ ಕಷ್ಟಪಟ್ಟು ಬೆಳೆದಿರ್ತಾರೆ. ಅದೇನು 500 kg ಜಾಸ್ತಿ ಆಯ್ತಂದ್ರೆ ಬಿಸಾಕ್ ಬರೋಕ್ಕಾಗಲ್ಲ. ಇಲ್ಲಿ ನಡೆಯೋದ್ರಿಂದ ನಾವು ತೊಗೊಂಬರ್ತೀವಿ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಹಿಂಸೆ ಬರ್ತಾ ಇದ್ದಿದ್ದು. ಬಟ್ ಇಷ್ಟು ಗಾಡಿ ಪಾಸ್ ಅದು 150 ಗಾಡಿ. ಯಾವ ಗಾಡೀಲಿ ಇಲ್ದಿದ್ದು ಇಷ್ಟೊಂದು ಈಟ್ ಕಂಪ್ಲೇಂಟ್ ನಮ್ಮ ಗಾಡಿಲ್ಲ ಯಾಕೆ ಬರ್ತದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನೋಡಿ. ಆ ಲೈಲ್ಯಾಂಡ್ ಗಾಡಿಗಳೆಲ್ಲ ನಮ್ಮ ಮುಂದೆನೇ ಘಾಟ್ ಇಳಿಸ್ಕೊಂಬಂದವು. ಘಾಟ್ ಇಳಿಸ್ಬಿಟ್ಟು ಅವ್ರು ನಿಲ್ಸೋದೇ ಇಲ್ಲ ಗುರು. ಆರಾಮಾಗಿ ಹೋಗ್ತಾರೆ ಅವ್ರು. ಅವು ಈಟೇ ಆಗಲ್ಲ. ನಮ್ಮದು ಮೇನ್ ಈಟ್ ಆಗೋಕ್ಕೆ ರೀಸನ್ನು ನಾನೇ ಹೇಳ್ತೀನಿ ಬನ್ನಿ ಏನಂತ ನೋಡಿ. ಈ ಡ್ರಮ್ಮು ಡಿಸ್ಕ್ ಏನಾಯ್ತೋ ಗ್ಯಾಪ್ ಇಲ್ಲ. ಡ್ರಮ್ ಈಟ್ ಆದ ತಕ್ಷಣ ಡಿಸ್ಕ್ ಈಟ್ ಆಗುತ್ತೆ. ಡಿಸ್ಕ್ ಈಟ್ ಆದ ತಕ್ಷಣ ಹೊಗೆ ಕಿತ್ಕೊಂಬಂದ್ಬಿಡುತ್ತೆ. ಈ ಡ್ರಮ್ಗೂ ಡಿಸ್ಕು ಮೇನ್ ಗ್ಯಾಪ್ ಬರಬೇಕು. ಇದ್ರಲ್ಲಿ ಆ ಕಂಪ್ಲೇಂಟ್ ಏನು ಕಂಪ್ಲೇಂಟು ನಮಗಂತೂ ಗೊತ್ತಿಲ್ಲ ನೋಡಿ. ಗ್ರೀಸು ಕರಿ ನೀರಾಗ ಆಯಿಲಾಗಿ ಹೋಗ್ಬಿಟ್ಟೈತೆ ಅದು ಥರ. ಮತ್ತೆ ಜಾಕ್ ಎತ್ತಬೇಕು, ಟೈರ್ ಬಿಚ್ಚಿ ಹಾಕಬೇಕು. ಇದೇ ಗೋಳಾಗ್ಬಿಟ್ಟೈತೆ ನಮ್ಮದು. ಟ್ರಿಪ್ಪು ಲಡಾಖ್ ಹೋಗಿ ಬರೋ ಅಷ್ಟೊತ್ತಿಗೆ 12,000 ರೂಪಾಯಿದು ಬರೀ ಟ್ಯೂಬ್ ಪ್ಲಾಫ್ ಹಾಕ್ಸಿದ್ದೀವಿ. ಇವಾಗ ಇದೊಂದು 1,000-1,500 ಖರ್ಚು ಬರ್ತದಿಲ್ಲ ಇವಾಗ ಟ್ಯೂಬ್ ಪ್ಲಾಫ್ ಹಾಕ್ಸೋಕ್ಕೆ. ಪಕ್ಕ ನೆಕ್ಕೋಗಿರ್ತದೆ ಅದು 100-150%. ಈಟಾಗುತ್ತೆ ಅನ್ನೋ ಕಾರಣಕ್ಕೆ ಡಬಲ್ ಪ್ಲಾಫ್ ಹಾಕ್ಸಿದ್ದೀವಿ ಒಳಗೆ. ಹಂಗಾದ್ರೂ ಕಿತ್ಕೊಂಡೈತೆ ಅಂದರೆ ನಾವು ಏನು ಹೇಳ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ಹಂಗೆ ದೋಸೆ ತಿನ್ಕೊಂಡು ಹೋಗೋಣ ಅಂತ ದೋಸೆ ತಿನ್ನೋಕೆ ಬಂದಿದ್ವಿ. ದೋಸೆ ತಿನ್ಕೊಂಡು ಹೋಗೋಣ ಇಲ್ಲಿಂದ. ಪಂಚರ್ ಅಂಗಡಿ ಹತ್ರ ಗಾಡಿ ತೊಗೊಂಬಂದಿದ್ದೀವಿ. ಟ್ರ್ಯಾಕ್ಟರ್ ಪಂಚರ್ ಅಂಗಡಿ ಅಂತ ನೋಡಿ. ಇದು ಎಷ್ಟು ಅಪ್ಡೇಟ್ ಆಗೋರಂದರೆ ನೋಡಿ ಇದು ಯಾವ ಥರ ಐತೆ. ಬರೀ ಏರಲ್ಲೇ ಜಾಕ್ ಎತ್ತದು. ಇದು ಕಲೆಕ್ಷನ್ ಕೊಟ್ಟರೆ ಮುಗಿದು. ಕಲೆಕ್ಷನ್ ಕೊಟ್ಟು ಇದು ಪ್ರೆಸ್ ಮಾಡಿದ್ರೆ ಆರಾಮಾಗಿ ಜಾಕ್ ಮೇಲಕ್ಕೆ ಬರುತ್ತೆ. ತುಂಬ ಅಂದರೆ ತುಂಬ ಅಪ್ಡೇಟ್ ಆಗಿದ್ದಾರೆ. ಒಳ್ಳೆ ಜಾಕ್ ಇದು ನೋಡಿ. ಮೈನಾವೇ ಇಲ್ಲ. ಈ ವಾಲ್ಪಿಂದೇ ಸಮಸ್ಯೆ, ಇನ್ನೇನು ಸಮಸ್ಯೆ ಇಲ್ಲ. ಟೈರ್ ಏನು ಟ್ಯೂಬು ಏನಾಗಿಲ್ಲ. ಈ ವಾಲ್ಪಿನ್ ಒಂದು ಹೋಗಿತ್ತು, ಚೇಂಜ್ ಮಾಡಿದ್ದಾರೆ. ಹಾಕ್ಸ್ಕೊಂಡು ಇಲ್ಲಿಂದ ಹೋಗೋದಷ್ಟೇ. ಇಲ್ಲಿಂದ ಕೊಯಮತ್ತೂರು ಬಂದು ಇನ್ನೂ 71 ಕಿಲೋಮೀಟ್ರ್ ಐತೆ. ಭವಾನಿ ಸಾಗರ್ ಡ್ಯಾಮು ಇನ್ನು 12. ಹಂಗೆ ಡ್ಯಾಮ್ ಪಕ್ಕದಾಗಿಂದಾನೇ ಹೋಗ್ತೀವಿ ಇವಾಗ. ಸೀದಾ ಕೊಯಮತ್ತೂರು ಹೋಗಿ ಅಲ್ಲಿಂದ ಎಷ್ಟೈತೆ ಟೋಟಲು ಅವಾಗ ಚೆಕ್ ಮಾಡಿದ್ರಲ್ಲ 120-130 ಕಿಲೋಮೀಟ್ರ್ ಐತೆ ಇನ್ನು ಅನ್ಲೋಡಿಂಗ್ ಪಾಯಿಂಟು. ತುಂಬ ಅಂದರೆ ತುಂಬ ಹತ್ರ ಆಗುತ್ತೆ. ಶಿರಾದಲ್ಲಿ 0 ಮಾಡಿದ್ದು 300 ಕಿಲೋಮೀಟ್ರ್ ಐತೆ. ಆ ಕಡೆ ಒಂದು 80, 380, ಈ ಕಡೆ 120, 500 ಕಿಲೋಮೀಟ್ರಿಗೆಲ್ಲ ಪಾಲಕ್ಕಾಡ್ ರೀಚ್ ಆಗ್ಬಿಡ್ತೀವಿ ಚಳ್ಳಕೆರೆಯಿಂದ. ಹಂಗೆ ಹೋಗಿದ್ರೆ ಒಂದು 700 ಚಿಲ್ಲರೆ ಆಗೋದು. 700 ಲೆಕ್ಕಾಚಾರ ಆಗೋದು ಬ್ರೋ. ಒಂದು 150-200 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ. ಹಂಗಾಗಿನೇ ಹಿಂಗೆ ಬಂದಿದ್ದು. ಟೋಲ್ಗೆ ಒಂದು 4,000 ರೂಪಾಯಿ ಹೋಗೋದು. ಇಲ್ಲಿ ಎಷ್ಟು 1,000 ಹೋಗೋದು ಕಷ್ಟ ಐತಿ ಈ ರೋಡಲ್ಲಿ ಟೋಲು. 2 ಟೋಲು. 2 ಟೋಲೆ. ಶಿರಾ ಹಿರಿಯೂರು ಟೋಲ್ ಬಿಟ್ಟರೆ ಇನ್ಯಾವ ಬಂದಿಲ್ಲ ಇನ್ನೂ. ಇಲ್ಲ ಅಲ್ಲಿ ಹೈವೇಗೆ ಸಿಗುತ್ತೆ. 2 ಟೋಲ್ ಸಿಗ್ತವೆ. ಕೊಯಮತ್ತೂರು ಬೈಪಾಸಾಗಿ ಭಾಳ ಇದಾವ್ರ ಟೋಲ್ಗಳು. ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಒಂದು ಟೋಲ್ ಅವೆ. ಅವೇನಕ್ಕೆ ಹಂಗೆ ಕಟ್ಟಾರೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗೆ ಹೋಗೋಣ. ಸ್ವಲ್ಪ ಬಿಸಿಲು ಆವಾಗಲೇ ತಗೆ ಹೊಡಿತಾ ಐತೆ. ಮಳೆ ಗಿಳೆ ಎಂಥದ್ದು ಇಲ್ಲ. TV 9 ಎಲ್ಲ ನೋಡ್ಬಿಟ್ರೆ ಭಯ ಪಡ್ಬೋದು. ಈ ಕಡೆಗೆ ಯಾರು ಬರಲೇಬಾರ್ದು ಅನ್ಸುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಒಂದು ಸ್ವಲ್ಪನೂ ಮಳೆ ಇಲ್ಲ. ಯಾವನೋ ಬಡ್ಡಿ ಮಗ ಬಂದ್ಬಿಟ್ಟು ಅನ್ಕೋರು ಏನು ಮಾಡಿದ್ರು ದುಡ್ಡು ಕಾಡ್ತಾ ಇಲ್ಲ, ಗಾಡಿನ ಸೈಡ್ಗೆ ಆಗ್ತಾ ಇಲ್ಲ. ಗೌರ್ಮೆಂಟ್ ಗಾಡಿ ಅಂತ ಹೇಳ್ಕೊಂಡು ಕತೆ ಹೊಡಿತವನೆ. ರಿವರ್ಸ್ ಕ್ಯಾಮ್ರಾ ನೋಡ್ಕೊಂಡು ಹಿಂದಕ್ಕೆ ತಗೊಂತಾ ಇದ್ದೀವಿ. ಗಾಡಿನ ಏನು ಮಾಡೋಕ್ಕಾಗಲ್ಲ. ಹೋಗಂಗೂ ಇಲ್ಲ, ದುಡ್ಡು ಕಟ್ಟಂಗಿಲ್ಲ. ಗೌರ್ಮೆಂಟ್ ಗಾಡಿ ಅಂತೆ. ಗೌರ್ಮೆಂಟ್ ಗಾಡಿ ಅಂದರೆ TN06 ಆದಮೇಲೆ G ರಿಜಿಸ್ಟ್ರೇಷನ್ ಇರಬೇಕು. ಅದು ಗೌರ್ಮೆಂಟ್ ಗಾಡಿ. ಇಲ್ಲಿ W ರಿಜಿಸ್ಟ್ರೇಷನ್ ಐತೆ. ಇದು ಗೌರ್ಮೆಂಟ್ ಗಾಡಿ ಹೆಂಗಾಗುತ್ತೆ? ಪ್ರೈವೇಟ್ ಗಾಡಿ ಅದು. ಸುಮ್ಮನೆ ಪುಂಕ್ತಾನೆ ಗೌರ್ಮೆಂಟ್ ಗಾಡಿ ಅಂತ. ಸುಮ್ಮನೆ ನಮಗೆ ಟಾರ್ಚರ್ಗಳು ಇಲ್ಲಿ. ಗಾಡಿ ಹಿಂದೆ ಖಾಲಿ ಐತೆ ಸದ್ಯಕ್ಕೆ, ಯಾವ ಇಲ್ಲ. ನೋಡಿ ಇದ್ರ ರಿವರ್ಸ್ ಕ್ಯಾಮ್ರಾ ಎಷ್ಟು ದೂರ ತೋರಿಸ್ತದೆ. ಇಲ್ಲಿ ಎಷ್ಟೊತ್ತೈತೆ ಗಾಡಿ. ಚೈನಾದಿರ್ಬೇಕು ಬ್ರೋ ಯಾವುದು. ಅನ್ನೇವಾಗ ಗುದ್ಬಿಡ್ತಿದ್ವು ಅವನಿಗೆ ಕಾರ್ ಅನ್ಗೆ ಪಾಪ. ಹಂಗೆ ಒಂದ್ಸರಿ ಟೈರ್ಗಳನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬಿಡೋಣ. ಟೈರ್ಗಳ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವಂತೂ. ಯಾಕೋ ಟೈರ್ಗಳ ಮೇಲೆ ನಂಬಿಕೆನೇ ಇಲ್ದಂಗೆ ಆಗ್ಬಿಟ್ಟೈತೆ. ಚೆಕ್ ಮಾಡ್ಕೊಂಡೆ ಹೋಗೋಣ. ಹಾಕ್ಬೇಕು ಸದ್ಯ ಏನು ಸಮಸ್ಯೆ ಇಲ್ಲ. ಬಿಸಿಲಿಲ್ದೇ ಇರೋದಕ್ಕೆ ಹೋಗೋಣ ಬನ್ನಿ. ಸ್ವಲ್ಪ ಹೀಟ್ ಕಮ್ಮಿ ಆಗೈತೆ ಇವಾಗ. ಬಟ್ ಇಲ್ಲಿ ಆಯಿಲ್ ಮಾತ್ರ ಹೊಡಿತಾನೆ ಐತೆ ನೋಡಿ.
ಗ್ರೀಸ್ದಿದು ಮೋಸ್ಟ್ಲಿ ಏನು ಸಮಸ್ಯೆ ಅನ್ನೋದು ಗೊತ್ತಿಲ್ಲ, ತೋರ್ಸೋಣಂತೆ ತಗೊಂಡೋಗಿ. ಗೌರ್ಮೆಂಟ್ ರೂಲ್ಸ್ ಇರೋದು ಬಂದು 60 ಕಿಲೋಮೀಟ್ರಿಗೆ ಒಂದು ಟೋಲ್ ಇರಬೇಕು ಅಂತ. ಇಲ್ಲಿ 60 ಕಿಲೋಮೀಟ್ರಿಗೆ 5-6 ಟೋಲೇ ಸಿಕ್ಬಿಟ್ಟು ನಮಗೆ. ಎಷ್ಟು ದುಡ್ಡು ಕಟ್ಟಾಗೈತೋ ಒಂದು ಗೊತ್ತಿಲ್ಲ. ಏನಕ್ಕೆ ಇಷ್ಟು ಟೋಲ್ಗಳು ಮಾಡಿದಾರೋ ನಮಗಂತೂ ಗೊತ್ತಿಲ್ಲ. ಎಲ್ಲಪ್ಪ ಅಂದರೆ ಕೊಯಮತ್ತೂರು ಬೈಪಾಸಲ್ಲಿ ಏನು ಸಮಸ್ಯೆನೋ ಗೊತ್ತಿಲ್ಲ. ಒಟ್ಟು ಸಿಂಗಲ್ ರೋಡ್, ಮತ್ತದು ಹೈವೇನೂ ಅಲ್ಲ 4 ಲೈನೂ ಅಲ್ಲ. ಕೊಯಮತ್ತೂರು ಬೈಪಾಸ್ ಫುಲ್ಲು ಸಿಂಗಲ್ ರೋಡೇ ಇರೋದು. ಹಂಗಾದ್ರೂ 4-5 ಟೋಲ್ ಬಂದವು. ಕೊಯಮತ್ತೂರ್ಗಿನ್ನ ಮುಂಚೆ ಒಂದು ಟೋಲು 6 ಟೋಲನ್ನು ಪಾಸ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ. ಇನ್ನೇನು ಪಾಲಕ್ಕಾಡ್ ಇಲ್ಲಿಂದ ಇಲ್ಲೋರಿಂಗ್ ಪಾಯಿಂಟ್ ಬಂದು 47 ಕಿಲೋಮೀಟ್ರ್ ಐತೆ. ಹೋಗೋಣ ನಾನ್ ಸ್ಟಾಪಾಗೇನೆ, ಹೋಗ್ಬೇಕು, ಖಾಲಿ ಮಾಡಿಸ್ಬೇಕು. ಟೈಮ್ 1:10. ಪಾರ್ಟಿ ಫೋನ್ ಮೇಲೆ ಫೋನ್ ಹೊಡಿತಾರೆ, ಅರ್ಜೆಂಟ್ ಮಾಡ್ತಾರೆ. ಇಲ್ಲಿಂದ ಕೇರಳ ಎಂಟ್ರಿ ಅಲ್ಲಿ ಹಾಕಿದ್ದಾರೆ ನೋಡಿ, ವೆಲ್ಕಮ್ ಟು ಕೇರಳ. ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ಗೆ ಬಂದಿದ್ದಾಯ್ತು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಬ್ರ? ಇನ್ನು 6.5 ಕಿಲೋಮೀಟ್ರ್ ಹೋಗ್ಬೇಕು. ಬ್ರಿಡ್ಜಿಂದ ರೈಡ್ ತಗೊಂಡು ಹೋಗ್ಬೇಕು. ಮೇಲಿಂದ ಬಂದು ಯೂಟರ್ನ್ ನೋಡ್ಕೊಂಡು ಬರ್ತಾ ಇದೀವಿ. ಪಾಸ್ ಆಗುತ್ತಾ? ಫೈನಲ್ ಆಗಿ ಅನ್ಲೋಡ್ ಪಾಯಿಂಟ್ ರೀಚ್ ಆಗಿದ್ದಾಯ್ತು. ಈ ಗಲ್ಲಿ ಒಳಗೆ ಬಂದಿದ್ದು ನೋಡಿ, ಗಾಡಿನೇ ಪಾಸ್ ಆಗಲ್ಲ. ಇನ್ನು ಇಲ್ಲಿ ಒಳಗೆ ಹೊಡಿಬೇಕಂತ, ಹಿಂಗೊಳಗೆ ಏನು ಪಾಸ್ ಆಗುತ್ತೆ ಏನೋ ಗೊತ್ತಿಲ್ಲ. ಗಾಡಿ ಒಟ್ಟು ಹಾಕ್ಲೇಬೇಕಂತ. ಇಲ್ಲೇ ಖಾಲಿ ಮಾಡ್ಕೊಂತಾರೆ. ಇಲ್ಲೆಲ್ಲ ಐತಲ್ಲ ಕುಂಬಳಕಾಯಲ್ಲಿ. ನಮ್ಮ ಶರತ್ ಬ್ರೋ ಏನು ನಿಂತಿದಾರೋ ಈ ಸೊಂದೊಳಗೆ ಗಾಡಿ ಹೊಡಿಬೇಕಂತೆ. ಕಟ್ಟಾಗುತ್ತಾ ಬ್ರೋ? ನನಗೇನೋ ಡೌಟೆ. 14 ವೀಲು ಬಂದಿಲ್ವಾ? ಓ, ಕತೆಗಳು ಹೇಳೋದೆ ಹೆಂಗೆ ಪಾರ್ಟಿಗಳು. 12 ವೀಲ್ ಬರ್ತಾವೆ, 14 ವೀಲ್ ಬರ್ತವೆ ಅಂತ. 6 ವೀಲ್ ಕೂಡ ಬರಲ್ಲ ಫಸ್ಟ್ ಆಫ್ ಆಲು. ಫೈನಲ್ ಆಗಿ ಇಲ್ಲಿ ಗಾಡಿ ತಂದು ನಿಲ್ಲಿಸಿದ್ದೀವಿ. ಯಾವ ಗಲ್ಲಿ ಒಳಗೆ ಬಂದಿದ್ದೀವಿ ನೋಡಿ. ಮೇಲ್ಗಡೆ ಎಲ್ಲ ಇದು ಮಳೆ ಬಂದರೆ ನೆನೆಯಲ್ಲ, ಮೇಲೆಲ್ಲ ಸೀಟ್ ಇದ್ದಾವೆ. ಬಟ್ ತುಂಬ ಕಷ್ಟ ಇಲ್ಲಿ ಗಾಡಿ ಕಟ್ ಮಾಡೋದೈತಲ್ಲ, ತುಂಬ ಅಂದರೆ ತುಂಬ ಕಷ್ಟ. ಅಡುಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಟೈಮ್ ಆಲ್ರೆಡಿ 2:15 ಆಗೋಗ್ಬಿಡೈತೆ. ಹೊಟ್ಟೆ ಸಕ್ಕತ್ ಹಸಿದೈತೆ. ಬೆಳಗ್ಗೆ ಒಂದು ದೋಸೆ ತಿಂದಿದ್ದಂಗಾಗಿ ಹೋಗಿ ನಾನು ಸ್ವಲ್ಪ ಲೈಟಾಗಿ ತಿನ್ಕೊಂಬರೋಣ. ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೋಣಂತೆ. ರಾತ್ರಿಗೆ ಚಿಕನ್ ಮಾಡೋಣ. ತುಂಬ ದಿನ ಆಯ್ತು ಲಾರಿಲಿ ಚಿಕನ್ ಮಾಡಿ. ಇವತ್ತು ಮಾಡೋಣ ಚಿಕನ್ನು. 5 ಗಂಟೆಗೆ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 6:30-7 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಖಾಲಿ ಮಾಡಾಕಿದ್ದಾರೆ. ಹೊಡೆದೋಗಿರೋದು ಇಷ್ಟೇ, ಜಾಸ್ತಿ ಡ್ಯಾಮೇಜ್ ಏನಿಲ್ಲ. ಒಳಗೇನು ಬಿಟ್ಟಿಲ್ವಾ? ಫುಲ್ ಕ್ಲೀನ್ ಆಯ್ತಾ? ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಇಲ್ಲೇ ಒಂದು 4 ಈರುಳ್ಳಿ ಡೀಲ್ ಮಾಡ್ಕೊಂಡು ಹೋಗೋಣ. ಅಡುಗೆ ಮಾಡ್ಕೊಬೇಕು. ಏನಪ್ಪ ಅಡುಗೆ ಅಂದರೆ ಇವತ್ತು ಚಿಕನ್ ಮಾಡ್ತಾಯಿದ್ದೀವಿ ಗಾಡೀಲಿ. ಅಲ್ಲಿಂದ ಹೊರಗಡೆ ಗಾಡಿ ತೆಗೆದು ಸಿಕ್ಕಾಪಟ್ಟೆ ಚಿಕ್ಕ ರೋಡ್ ಇತ್ತು, ಹಂಗಾಗಿ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಗಾಡಿ ಎತ್ಕೊಂಡು ಇವಾಗ ಬಂದ್ವಿ. ಸೀದಾ ಕೊಯಮತ್ತೂರು ಕಡೆ ಹೋಗ್ತಾ ಇದೀವಿ. 50-60 ಕಿಲೋಮೀಟ್ರ್ ಎಂಟಿ ಹೋಗಿ ಕೊಯಮತ್ತೂರಿಂದ ಬೆಳಗ್ಗೆ ಲೋಡ್ ಮಾಡಬೇಕು. ಇವತ್ತೇನು ಆಗಲ್ಲ. ನಾವು ಅಡುಗೆ ಮಾಡೋಣ ಅಂತ ಪ್ಲಾನ್ ಮಾಡಿ ಚಿಕನ್ ಎಲ್ಲ ತೊಗೊಂಬಂದಿದ್ದೀವಿ. ಹೋಗ್ಬಿಟ್ಟು ಅಲ್ಲೇ ಟ್ರಾನ್ಸ್ಪೋರ್ಟ್ ಹತ್ರ ಪಾರ್ಕಿಂಗ್ ಎಲ್ಲ ಐತೆ, ಅಲ್ಲೇ ಗಾಡಿ ಹಾಕ್ಕೊಂಬಿಟ್ಟು ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತ ಬನ್ನಿ. ಇಲ್ಲಿಂದ ಇನ್ನೂ 40-50 ಕಿಲೋಮೀಟ್ರ್ ಹೋಗಬೇಕು. ಇವಾಗಿನ ಪಾಲಕ್ಕಾಡ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆರಾಮಾಗಿ ಹೋಗೋಣ. ಒಂದು 50 ಕಿಲೋಮೀಟ್ರ್, 1 ಅವರ್ ಜರ್ನಿ ಅಷ್ಟೇ, ಖಾಲಿ ಗಾಡಿ ಅಲ್ವಾ. ಹಂಗಾಗಿ ಗಾಡಿನ ಸದ್ಯಕ್ಕೆ ಅಷ್ಟು ದೂರ ನಿಲ್ಸಿ ಬಂದಿದ್ವಿ. ಏನಕ್ಕಪ್ಪ ಅಂದರೆ ನೀರು ಇಟ್ಕೊಂಡು ಹೋಗೋಣ ಅಂತ. ಹಿಂಗೆ ಹೈವೇಲಿ ಬರ್ತಾ ಇದ್ವಿ. ಬಂಕ್ ಕಾಣಿಸ್ತು. ಬಂಕ್ ಪಕ್ಕದಲ್ಲೇ ಒಂದು ಟ್ಯಾಂಕ್ ಕಾಣಿಸ್ತು. ಟ್ಯಾಂಕಲ್ಲಿ ಕುಡಿಯೋ ನೀರು ಬಿಟ್ಟಿದ್ರು, ಹಂಗಾಗಿ ಇಟ್ಕೊಂಡು ಹೋಗೋಣ ಅಂತ ಕುಡಿದು ನೋಡಿದ್ವಿ. ಸ್ವೀಟ್ ನೀರೇ ಇವು. ಬಂಕವ್ರನ್ನ ಕೇಳಿದ್ದಕ್ಕೆ ಕುಡಿಯೋ ನೀರೇ ಇಟ್ಕೊಂಡು ಹೋಗಿ, ಅದಕ್ಕೆ ಇಟ್ಟಿರೋದು ಅಂದರು. ಹಂಗಾಗಿ ಒಂದು ಕ್ಯಾನ್ಗೆ ತುಂಬ್ಕೊತಾ ಇದ್ದೀವಿ. ತುಂಬ್ಕೊಂಡೋಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ. ಯಾವ ಬಂಕಲ್ಲಿ ನೀರು ಇಟ್ಕೊಂಡು ಅದೇ ಬಂಕಲ್ಲೇ ಇಲ್ಲೊಂದು ಗಾಡಿ ನಿಂತಿತ್ತಾಗಲೇ, ಅದು ಗಾಡಿ ಎತ್ಕೊಂಡು ಹೋಗ್ಬಿಟ್ರು. ಹಂಗಾಗಿ ಇಲ್ಲೇ ಹಾಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ. ಕುಕ್ಕರಲ್ಲಿ ರೈಸ್ಗೆ ಇಟ್ಟಿದ್ದೀವಿ. ಮತ್ತು ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸಿಗೆ ಹಾಕ್ಕೊಂಡು ಚಿಕನ್ ಮಾಡೋಕ್ಕೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ 3 ಮಿಕ್ಸಿಗೆ ಹಾಕ್ಕೊಬೇಕು. ಸ್ವಲ್ಪ ಕಾಯಿ ಹಾಕ್ಬೇಕಿತ್ತು, ಕಾಯಿ ಇಲ್ಲ ಗಾಡೀಲಿ, ಹಾಗಾಗಿ ಏನಿಲ್ಲ. ಸ್ವಲ್ಪ ನೀರಿಸ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಸಾಲಾನ. ಬ್ರೋ ಸ್ವಲ್ಪ ನೀರು ತುಂಬಿಕೊಡ್ತೀರಾ? ಇಲ್ಲ ಒಂದು ಬಾಟ್ಲಿಗೆ ಇಟ್ಕೊಟ್ಬಿಡಿ. ಮಸಾಲ ಮಿಕ್ಸಿಗೆ ಹಾಕ್ಬೇಕು. ಕೊತ್ತಂಬರಿ ಕೊಡಿ. ಖಾರ ಎಲ್ಲ ಇದ್ರಾಗ ಮಿಕ್ಸಿಗೆ ಹಾಕ್ಕೊಳ್ಳೋದು ನಾವು. ಒಳ್ಳೆ ಚೆನ್ನಾಗೈತೆ. ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು, ಗಟ್ಟಿಗೆ ಹಾಕೋಕ್ಕೆ ಬರಲ್ಲ ಇದ್ರಾಗ, ಅದೊಂದು ಸಮಸ್ಯೆ. ಅಷ್ಟು ಬಿಟ್ಟರೆ ಏನಿಲ್ಲ. ಅನ್ನ ಎಲ್ಲ ಮಾಡಿದ್ದಾಯಿತು, ಚಿಕನ್ ಸಾರು ಮಾಡಿದ್ದಾಯಿತು. ನೋಡಿ ಯಾವ ರೇಂಜ್ಗೆ ಆಗೈತೆ ಅಂದರೆ ಎಷ್ಟು ದಿನ ಆಗಿತ್ತು ಗುರು ಈ ಥರ ಚಿಕನ್ ತಿಂದು. ನೋಡಿದ್ರೆ ಬಾಯಾಗ ನೀರು ಬರ್ತಾಯಿದೆ. ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಲೇಬೇಕು. ಏಮ್ರ ಮಸಾಲ ಸೇಮ್ ಮನೆ ಸ್ಟೈಲಲ್ಲಿ ಮಾಡಿರೋದು. ಮಸಾಲ ಹಾಕ್ಬಿಟ್ಟು ಕ್ಲೀನಾಗೆಲ್ಲ. ಬಟ್ ಕಾಯಿ ಒಂದು ಹಾಕಿಲ್ಲ. ಒಂದು ಊರಿಗೆ ಒಬ್ಬೊಬ್ರ ಮನೇಲಿ ಕಾಯಿ ಹಾಕ್ತಾರೆ, ಒಬ್ಬೊಬ್ರ ಮನೇಲಿ ಕೊಬ್ಬರಿ ಹಾಕ್ತಾರೆ ಚಿಕನ್ ಸಾರಿಗೆ. ನಾವು ಎರಡೂ ಹಾಕಿಲ್ಲ, ಹಂಗಾಗಿ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಬರ್ಬೋದು. ಬಟ್ ಗ್ರೇವಿ ಎಲ್ಲ ತಿಕ್ಕಾಗಿ ಸಕ್ಕತ್ತಾಗಾಯ್ತು ನೋಡಿ. ಒಳ್ಳೆ ಬ್ಯಾಟಿಂಗ್ ಮಾಡ್ಬೇಕು ಇವತ್ತು ಅಷ್ಟೇ. ಒಳ್ಳೆ ಚಿಕನ್ ಸಾರು, ಅನ್ನ ಹೆಂಗೆ ಹೋಗ್ತೈತೆ ಅಂದರೆ ಸಲೀಸಾಗಿ. ಏನ್ಬ್ರ ಕುಕ್ಕರ್ ಖಾಲಿ ಆಗೋದು ಗ್ಯಾರಂಟಿ. ಹಾಂ, ಸಕ್ಕತ್ತಾಗ ಟೇಸ್ಟ್ ಮಾತ್ರ. ನೋಡಿ ಯಾವ ಥರ ಆಗೈತೆ ಅಂದರೆ ಬಾಯಾಗ ನೀರು ಬರ್ತೈತಿ.
ಒಳ್ಳೆ ಚಿಕನ್ ಊಟ ಮಾಡಿದೆ ಆಯಿತು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಫಸ್ಟ್ ಕ್ಲಾಸ್ ಅಂದರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಂದ್ರೆ ಹೊಟ್ಟೆ ಬರ ಆಗ್ಬಿಟ್ಟೈತಿ ಇವತ್ತು ಚಿಕನ್ ತಿಂದು, ಹಂಗಾಗ್ಬಿಟ್ಟೈತೆ. ಏನು ಮಾಡೋಂಗಿಲ್ಲ. ಈಗ ಸದ್ಯಕ್ಕೆ ಇಲ್ಲೇ ಬಂಕಲ್ಲೇ ಸದ್ಯಕ್ಕೆ ನಿಲ್ಲಿಸಿ ಮಲ್ಕೊತಾ ಇದ್ದೀವಿ. ಬೆಳಗ್ಗೆ ಎದ್ದೋಗೋಣ ಅಂತ. ಬೆಳಗ್ಗೆ ಎಲ್ಲ ಇಲ್ಲ ವಾಶ್ರೂಮ್ ಎಲ್ಲ ಹೋಗ್ಬೋದು. ಮತ್ತು ಟ್ರಾನ್ಸ್ಪೋರ್ಟ್ ಹತ್ರ ಇರುತ್ತೋ ಇಲ್ಲ ಗೊತ್ತಿಲ್ಲ. ಹಂಗಾಗಿ ಓಕೆ ಬ್ರೋ, ಶರತ್ ಬ್ರೋ, ಗುಡ್ ನೈಟ್. ಓಕೆ, ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸೋಂಥ ಸಮಯ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.